ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹುಣ್ಣಿಯಿಂದ ಬಾಣದಂತೆ ಬೆಳಗು ಕಾಣದಂತೆ ಹಾಡಿನಲ್ಲಿ ಶಾಣದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ಯಾವ ಥರ ಬಂದಿದೆ ಏನು ಅಂತಂದು ನೋಡ್ಕೊಂಬರೋಣ. ನೈಟ್ ಎಲ್ಲ ಹೂವೆಲ್ಲ ತಗೊಂಡು ಇಟ್ಟಿದ್ದೀವಿ. ಹಾಗೆ ಬೆಳಗ್ಗೆ ಎದ್ಮೇಲೆ ನಾವು ರೆಡಿಯಾಗಿದ್ದೀವಿ. ಯಾವ ಥರ ರೆಡಿಯಾಗಿದ್ದೀವಿ ಏನು ಅಂತಂದು ನೋಡ್ಕೊಂಬರೋಣ. ನೋಡಿ, ಈ ಥರ ನಾನು ರೆಡಿಯಾಗಿದ್ದೀನಿ. ಹಾಗೆ ಪೂಜೆನೆಲ್ಲ ಯಾವ ಥರ ಮಾಡಿದ್ದೀವಿ ಏನು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಇನ್ನೂ ನನ್ನ ಚಾನಲಿಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ನನ್ನೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಬನ್ನಿ, ವಿಡಿಯೋ ಯಾವ ಥರ ಬಂದಿದೆ ಏನು ಅಂತದ್ದು ನೋಡ್ಕೊಂಬರೋಣ. ನೋಡಿ, ನಾನು ಈ ಥರ ರೆಡಿಯಾಗಿದ್ದೀನಿ. ಫಸ್ಟ್ ಟೈಮ್ ನಾನು ದಸರಾ ಹಬ್ಬಕ್ಕೆ ಈ ಥರ ರೆಡಿಯಾಗಿರೋದು. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಲೇ ರೆಡಿಯಾಗಿರೋದು. ಬೆಳಗ್ಗೆ ಎದ್ದು ಎಲ್ಲ ರಂಗೋಲಿ ಎಲ್ಲ ಹಾಕಿಬಿಟ್ಟು ಬಾಗಿಲು ತೋರಣ ಹಾಕಿ ಹೂವನ್ನು ನಾವೇ ಕಟ್ಟಿರೋದು, ಅದನ್ನೆಲ್ಲ ನಾನೇ ಡೆಕೋರೇಷನ್ ಮಾಡ್ತಾಯಿರೋದು. ಯಾವ ಥರ ಇದೆ ಅಂತಂದು ಕಮೆಂಟ್ ಮಾಡಿ. ಇವತ್ತೇ ಬೇಸಿಗೆ ಟ್ಯಾಕ್ಟರ್ ತೊಳ್ದಕ್ಕಿದ್ ನೀನು ಮತ್ತು ಸೀರೆ ಅಲಂಕಾರ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪೂಜೆಗಿಂತ ಮುಂಚೆನೇ ಎಲ್ಲನೂ ನಾನು ರೆಡಿ ಮಾಡ್ಕೊಂಡಿದ್ದೆ, ಯಾಕೆಂದರೆ ಆಮೇಲೆ ಗಡಿಬಿಡಿ ಆಗುತ್ತೆ ಅಂತಂದು. ಸೊ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಆಮೇಲೆ ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತಂದು ಮುಂಚೆನೇ ಎಲ್ಲ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿಟ್ಟಿದ್ದೆ. ನಾನು ಅಷ್ಟೇ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಹೋಳಿಗೆ ಮಾಡೋದಕ್ಕೆ ನಾನು ಸಹಾಯ ಮಾಡಿದೆ. ನಾವು ಯಾವಾಗಲೂ ಈ ಥರ ಕವರಲ್ಲೇ ಹೋಳಿಗೆನ ಮಾಡೋದು. ಈ ಥರ ಮಾಡಿದ್ರೆ ಬೇಗನೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಕವರಲ್ಲೇ ಹೋಳಿಗೆ ಮಾಡ್ತೀನಿ. ಸೊ ನೋಡಿ, ಹೋಳಿಗೆ ಒಂದು ಹರಿಯಲ್ಲ. ಆಮೇಲೆ ಹೋಳಿಗೆ ಎಲ್ಲ ಆದಮೇಲೆ ಆಮೇಲೆ ಇಲ್ಲಿ ನಮ್ಮ ಅಕ್ಕ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು.
ಇದು ನಮ್ಮ ತಮ್ಮ, ಅವರು ಅಷ್ಟೇ ಗಾಡಿ ಎಲ್ಲ ತೊಳ್ಕೊಬಂದು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು ಗಾಡಿಗಳಿಗೆ. ನೋಡಿ ಯಾವ ಥರ ಪೂಜೆ ಮಾಡ್ತಾರೆ ಏನು ಅಂತಂದು. ವಿಡಿಯೋ ಎಲ್ಲ ನನ್ನ ಮಗಳು ಮಾಡಿದ್ದಾನೆ. ಯಾವ ಥರ ಬಂದಿದೆ ಏನೋ ಗೊತ್ತಿಲ್ಲ. ಯೂಟ್ಯೂಬ್ ಯಾಕತ್ ಮಮ್ಮಿ, ಯೂಟ್ಯೂಬ್ ಫೇಸ್ಬುಕ್ ಮೋಜು ಎಲ್ಲ ಕಡೆ ಹಾಕತ್. ನೀನ್ ಸರ್ಗ ಫಸ್ಟ್ ಮಮ್ಮಿ ಕೇಳಿಸ್ತಾ ಇತ್ತು, ಹೋಗಿ ಮ್ಯೂಟ್ ಮಾಡಿ ನಾನು ದಸರಾ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ನಾನು ಯಾವಾಗಲೂ ನನ್ನ ಜೊತೆ ಶೇರ್ ಮಾಡ್ಕೊಡ್ತೀನಿ. ತುಂಬ ದಿನಗಳ ನಂತರ ಈ ಥರ ವಿಡಿಯೋ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ತುಂಬ ದಿನ ಆಯಿತು ನಾನು ಈ ಥರ ವಿಡಿಯೋಗಳು ಹಾಕಿದ್ದಿಲ್ಲ. ಸೊ ಹಾಗಾಗಿ ಹಾಗೆ ಪೂಜೆ ಎಲ್ಲ ನಡೀತಾ ಇತ್ತು. ಒಳಗೆ ಉಡಿ ಕೊಡೋ ಕಾರ್ಯಕ್ರಮ ಇದು ನಮ್ಮ ತಂಗಿ. ಯಾಕೆ ಕುಂತೀರಿ ಈಗ? ನೋಡಲ್ಲ ಅವ್ವ ಊಟ ಮಾಡಕ್ಕೆ ನೀರೇ ಹಾಕಿದ್ದು ಗೊತ್ತಿಲ್ಲ. ಹರ ಓಂ ಜನಕಬ್ಜ ಬೋಪಲಸಾರ ಭಕ್ತಿ ದೇವದೇಶ್ವರ ಪೌರಾಣಿಕಾಯ ಸ್ಮರಣಕಾಯ ನಮಃ. ಹರ ಓಂ ಗುರುಬ್ರಹ್ಮೈ ನಮಃ. ವೇದ ಕಟ್ಟಗಿಟ್ಟಿ ಹರ ಓಂ ಗುರುಬ್ರಹ್ಮೈ ನಮಃ. ವೇದ ಮೋಗಜಾತಿ ಗೋದಾವರಿ ನಮಃ. ಹರ ಓಂ ಗುರುಬ್ರಹ್ಮೈ ನಮಃ. ವೇದ ನಮಃ. ಓಂ ಗುರುಬ್ರಹ್ಮ ವಾಜಪತಿಪತಿಯೇ ಭಜನ ಪಾರ್ವತಿ ಪತಿ ರಮ ಪಾರ್ವತಿ ಪತಿ ರಮ श्री वीरभद्र स्वामी महाराज की जय। राम भजन पार्वती पति रमः जय। ओय ಸ್ವೀಟ್ ಯಾರು ಚರಂಡಿ ಬಿದ್ದಿದ್ದು? ಗಗನ. ನಾವು ವಿಡಿಯೋ ಮಾಡ್ಕೊಂತೀನಿ. ಫೋನ್ ಇಟ್ಕೊಂಡು ಈಗ ಅಲ್ಲೋಬೇಕಾ? ಕೈ ಎಂಬರ ಮಕ್ಕಳ ತೋರಿಸ್ತಾನೆ ಯಾರು ಗೋಕುಲ ಅಂದಿದ್ದ. ಏನ್ ಭಕ್ತಿ ಏನ್ ಭಕ್ತಿ ಏನ್ ಭಕ್ತಿ ಏನ್ ಭಕ್ತಿ ಬಾಳ ಭಕ್ತಿ ಬಾಳ ಭಕ್ತಿ. ನಿಮ್ಮ ಅಮ್ಮ ತಲೆ ಕಟ್ಟೈತಿ. ಅಮ್ಮ ಅಮ್ಮ ಆಂಟಿ ಸರ್ಕಲ್ ಅವ್ರು ಮಾಡ್ಕೊಂಬೇಕು ವಿಡಿಯೋ. ಜಾಜಿ ಮಲ್ಲಿಗೆ ಅಂತದ ಸಾಂಗ್ ಇರ್ತದೆ ನಮ್ಗೆ ಬೇರೆದು.
ನಮಗೆ ಇವಾಗ ಲಾಸ್ಟಿಗೆ ಪೂಜೆ ಎಲ್ಲ ಆದಮೇಲೆ ಬೂದುಗುಂಬಳಕಾಯಿನ ದೃಷ್ಟಿ ತೆಗೆದು ಹೊಡಿತಾರೆ. ಬೂದುಗುಂಬಳಕಾಯಿ ಎಲ್ಲ ದೃಷ್ಟಿ ತೆಗೆದು ಹೊಡೆದಾದ್ಮೇಲೆ ಗಾಲೆಗಳಿಗೆಲ್ಲ ಒಂದೊಂದು ಪೀಸಾಗಿ ತೆಗೆದು ಇಡ್ತಾರೆ. ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಲಾಸ್ಟಿಗೆ ಪೂಜೆ ಎಲ್ಲ ಆಯಿತು. ಹಾಗಾದ್ಮೇಲೆ ಅಷ್ಟು ಫೋಟೋ ತಗೊಂಡಿದ್ವಿ. ಇಲ್ಲಿಗೆ ಈ ಪೂಜೆ ಮುಗೀತು. ಸೊ ವಿಡಿಯೋ ಯಾವ ಥರ ಬಂದಿದೆ ಏನು ಅಂತಂದು ಕಮೆಂಟ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.